ವಿಧಾನಸಭಾ ಚುನಾವಣೆಯಲ್ಲಿ ಸಖತ್ ಸದ್ದು ಮಾಡಿದ ಪ್ರತ್ಯೇಕ ಲಿಂಗಾಯತ ಧರ್ಮ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸೌಂಡ್ ಮಾಡ್ತಿದೆ. ಪ್ರತ್ಯೇಕ ಧರ್ಮದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಎಂಬಿ ಪಾಟೀಲ್ ಅವರು ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ರು ಎಂಬ ವದಂತಿ ಹರಿದಾಡಿತ್ತು. ಆ ಪತ್ರ ಕೂಡ ವೈರಲ್ ಆಗಿದೆ. ಆದ್ರೆ ಇದೊಂದು ನಕಲಿ ಪತ್ರ ಅಂತ ಎಂಬಿ ಪಾಟೀಲ್ ಸ್ಪಷ್ಟಪಡಿಸಿದ್ದು. ಈ ಬಗ್ಗೆ ವಿಜಯಪುರ ನಗರದ ಆದರ್ಶ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ನಕಲಿ ಲೆಟರ್ ಹೆಡ್ ಸಹಿ ಬಳಸಿಕೊಂಡು ನನ್ನ ತೇಜೋವಧಿಯ ಯತ್ನ ನಡೆಸಲಾಗಿದೆ. ಸಮಾಜದಲ್ಲಿ ಗೊಂದಲ ಸೃಷ್ಟಿಸಿದವರ ವಿರುದ್ಧ ತನಿಖೆ ನಡೆಸಿ ಕ್ರಮ ಜರುಗಿಸಬೇಕು ಎಂದು ಕೋರಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿರೋ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಇದೊಂದು ನಕಲಿ ಪತ್ರ ಎಂದಿದ್ದಾರೆ. ಆದ್ರೆ ಲಿಂಗಾಯತ ಸಮುದಾಯ ಪ್ರಬಲ ಮುಖಂಡ ಬಿಎಸ್ ಯಡಿಯೂರಪ್ಪ ಮಾತ್ರ ಕಾಂಗ್ರೆಸ್ನವರು ಧರ್ಮ ಒಡೆದು ರಾಜಕೀಯ ಮಾಡಲು ಹೊರಟಿದ್ದಾರೆ. ಇದಕ್ಕೆ ಈ ಬಾರಿ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಅದಕ್ಕೆ ಯಾರು ಸೀರಿಯಸ್ ತಗೊಂಡ್ರಪ್ಪ? 2017 ಬಂತು, ಇಲೆಕ್ಷನ್ ಮೊದಲು ಹಾಕಿದ್ರು. ಜಸ್ಟ್ ಬಿಫೋರ್ ಇಲೆಕ್ಷನ್ 2 ದಿವಸ ಇತ್ತು. ಇಲೆಕ್ಷನ್ 2 ದಿವಸ ಇತ್ತು ಹಾಕಿದ್ರು. ಯಾರೋ ನಮ್ಮ ಕರ್ನಾಟಕ ಅಸೆಂಬ್ಲಿ ಇಲೆಕ್ಷನ್ ಇತ್ತಲ್ಲ, 2 ದಿವಸ ಇದ್ದಾಗ ಹಾಕಿದ್ರು. ಅದನ್ನ ಯಾರು ಕೇಳಿದ್ರು ನನಗೆ. ಸಿ ಎನ್ ಎನ್ ಪಾಪ ರಾಜದೀಪ್ ಸರ್ದಾರ್ ಕೇಳಿದ, ಅವ್ರಿಗೂ ಡೌಟ್ ಬಂತು. ಇನ್ನೊಬ್ರು ಯಾರೋ ಕೇಳಿದ್ರು ನನಗೆ, ಸಿ ಎನ್ ಎಲ್ಲ ಕೇಳಿದ್ರು. ದೇ ಆಲ್ಸೋ ಡೌಟ್. ನೀವು ಎಲ್ಲ ಟಿವಿ ಚಾನಲ್, ಕನ್ನಡ ಟಿವಿ ಚಾನಲ್ಸ್ ಎಲ್ಲರೂ ನೋಡಿ ಎಲ್ಲ ನನ್ಗೆ ಕೇಳಿದ್ರು. ಅವಾಗ ಎಲ್ಲರಿಗೂ ನ್ಯಾಯಕ್ಕೆ ಉತ್ತರ ಕೊಟ್ಟು ಎಲ್ಲರೂ ಇಲ್ಲಪ್ಪ ಎದಕ್ ಮಾಡ್ತಾರೆ, ಬರ್ದೇ ಇಲ್ಲ ಅವ್ರಿಗೆಲ್ಲ ತಲುಪಿರ್ತದ. ಹೋಗ್ಬರ ನೀವು ಹೋಗಿ ಅವ್ರಿಗೆ ಕೇಳ್ಬಿಡು ಸೋನಿಯಾ ಗಾಂಧಿ, ನಿಮಗೆ ಲೆಟರ್ ಬಂದಿದ್ದೇನಾ? ಐ ಆಮ್ ಮೈಸೆಲ್ಫ್ ನಾಟ್ ಟೇಕನ್ ಸೀರಿಯಸ್. ಏನ್ರ ಕೇಳ್ತಿಲ್ಲ. ದೇ ಯುಟಿಲೈಸ್ಡ್ ಎಂ ಬಿ ಪಾಟೀಲ್ ಬರ್ದಿದ್ದಂತ ಕೂಡ್ರಿ. ಎಂ ಬಿ ಪಾಟೀಲ್ BED ಸ್ಪೆಷಲ್ ಲೆಟರ್ ಪ್ಯಾಡ್ ಹಾಕಿ ಮಾಡ್ತಾರ. ಜಲಸಂಪನ್ಮೂಲ ಇಲಾಖೆ ಮಂತ್ರಿ ಇದೆ. ನಾನು ಪೊಲಿಟಿಕಲಿ ಪ್ಯಾಡ್ ಮೇಲೆ ಹಾಕಿ ಕೆಳಗೆ ಸಿಗ್ನೇಚರ್ ಹಾಕಿ ನಡಬೇಕು. ಒಂದು ಮ್ಯಾಟ್ರ್ ಇಟ್ಟು ಪೇಸ್ಟ್ ಮಾಡಿ ಒಂದು ಜೆರಾಕ್ಸ್ ಕೊಡ್ದೆ. ಈಜಿ. ಅವಾಗಲೇ ಇದು ಫೇಕ್ ಅಂತ ಪ್ರೂವ್ ಆಗಿತ್ತು. ಈಗ ಮತ್ತೊಮ್ಮೆ ಈ ಚುನಾವಣೆ ಬಂದಾಗ ನಮ್ಮ ಸುಳ್ಳಿನ ಚೌಕಿದಾರ್ ಯಡಿಯೂರಪ್ಪ ಅವ್ರಿಗೆ ಈಗ ಏನಾಗೋಗಿದೆ ಅಂದರೆ, ಅವರ ಅಧಿಕಾರದ ದಾಹ ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಏನು ಸಿಕ್ಕಿದ್ರೆ ಸಾಕು ಅದನ್ನು ದೊಡ್ಡದಾಗಿ ಹೇಳ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ ಮಾಡಿಬಿಡ್ತಾರೆ. ಮತ್ತು ಕೆಲವು ಮಾಧ್ಯಮಗಳನ್ನು ದುರ್ಬಳಕೆ ಮಾಡಿಕೊಂಡು ಚುನಾವಣೆ ಮೇಲೆ ಪರಿಣಾಮ ಬೀರ್ತಕ್ಕಂಥ ಪ್ರಯತ್ನ. ಎಂ ಬಿ ಪಾಟೀಲ್ ಅವರು ಸೋನಿಯಾ ಗಾಂಧಿಗೆ ಬರೆದ ಪತ್ರದ ಮೊದಲನೇ ಸಾಲೆ ನೀವು ಸಲಹೆ ಕೊಟ್ಟಂತೆ ಎಂದು ಪ್ರಾರಂಭ ಆಗುತ್ತೆ. ಅಂದರೆ ಕಾಂಗ್ರೆಸ್ ರಾಷ್ಟ್ರ ನಾಯಕರು ಈ ಸಂಚಿನ ಒಂದು ಭಾಗವಾಗಿದ್ದಾರೆ. ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ದೇಶದ ಅಖಂಡತೆ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡುವಂಥ ಕಾಂಗ್ರೆಸ್ ನಾಯಕರುಗಳು ಈ ರೀತಿ ಒಂದು ಜನಾಂಗವನ್ನು ಒಡೆದು ಆಳುವ ನೀತಿಗೆ ಕೈ ಹಾಕಿರುವಂಥದ್ದು ಎಂತಹ ದೇಶದ್ರೋಹದ ಅಂತ ನೀವೇ ಊಹಿಸಿ. ಇದು ಎಲ್ಲದಕ್ಕೂ ಮಿಗಿಲಾಗಿ ಕಾಂಗ್ರೆಸ್ ವಿಷಯದಲ್ಲಿ ಬೇರೆ ಧರ್ಮದ ಸಂಸ್ಥೆಗಳ ಸಹಾಯ ಪಡೆಯುವುದು ಎಷ್ಟು ಮಟ್ಟಿಗೆ ಇವರ ರಾಷ್ಟ್ರೀಯತೆ ಇದೆ ಎಂಬುದನ್ನು ಎತ್ತಿ ತೋರಿಸುತ್ತೆ.